ಲಾಸ್ಟ್ ವಿಡಿಯೋದಲ್ಲಿ ನಾವು ಬ್ರೇಕಿಂಗ್ ದ ಹ್ಯಾಬಿಟ್ ಆಫ್ ಬೀಯಿಂಗ್ ಯೋರ್ ಸೆಲ್ಫ್ ಅನ್ನೋ ಬುಕ್ನ ಬಗ್ಗೆ ಮಾತಾಡ್ಕೊಂಡ್ವಿ. ನಮ್ಮ ಕಾನ್ಷಿಯಸ್ ಮೈಂಡಿಂದ ಸಬ್ಕಾನ್ಷಿಯಸ್ ಮೈಂಡ್ನ ಹೇಗೆ ರೀಚ್ ಆಗಬೇಕು ಅನ್ನೋದ್ರ ಬಗ್ಗೆ ಜೋ ಡಿಸ್ಪೆನ್ಸಾ ಹೇಳಿರೋ ಹಾಗೆ ನಮ್ಮಲ್ಲಿರೋ 3 ಬ್ರೈನ್ ರೂಲ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಹಳೆಯ ಅಭ್ಯಾಸಗಳನ್ನ ಹೇಗೆ ಬ್ರೇಕ್ ಮಾಡಬೇಕು ಅನ್ನೋ ವಿಷಯಗಳನ್ನ ತುಂಬ ಡೀಟೇಲ್ಡ್ ಆಗಿ ನೋಡಿದ್ವಿ. ಆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರಾದರೂ ನೋಡದೇ ಇದ್ದರೆ ಮಿಸ್ ಮಾಡದೆ ನೋಡಿ. ಸಬ್ಕಾನ್ಷಿಯಸ್ ಮೈಂಡ್ನ ರೀಚ್ ಆಗಬೇಕಂದ್ರೆ ಮೊದಲು ನೀವು ಯಾವ ಸ್ಟೇಟ್ ಆಫ್ ಮೈಂಡಲ್ಲಿ ಇದ್ದೀರಾ ಅನ್ನೋದು ಗೊತ್ತಾಗಬೇಕಲ್ವಾ. ಅಂದರೆ ಆಟೋ ಪೈಲಟ್ ಮೋಡಲ್ಲಿ ಬದುಕ್ತಿದ್ದೀರಾ ಅಥವಾ ಕಾನ್ಷಿಯಸ್ನೆಸ್ಸಲ್ಲಿ ಇದ್ದೀರಾ, ಇಲ್ವಾ ಒಂದು ವೇಳೆ ಇದ್ದರೆ ಯಾವ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ಸಲ್ಲಿ ನೀವಿದ್ದೀರಾ, ಎಲ್ಲಿ ಸ್ಟಕ್ ಆಗೋಗಿದ್ದೀರಾ ಅನ್ನೋದನ್ನು ತಿಳ್ಕೊಳ್ಬೇಕು. ಅದಕ್ಕೆ ಈ ವಿಡಿಯೋ. ಕಾನ್ಷಿಯಸ್ನೆಸ್ನ ರೀಚ್ ಆಗೋದು ಒಂದು ಲೆವೆಲ್ ಆದರೆ ನೀವು ಆ ಕಾನ್ಷಿಯಸ್ನೆಸ್ಸಲ್ಲಿ ಯಾವ ಲೆವೆಲಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳೋದು ಅದಕ್ಕಿಂತ ಮುಖ್ಯ. ಯಾಕಂದರೆ ನಮಗೆ ಗೊತ್ತಿಲ್ಲದೇನೆ ನಾವೊಂದು ಮಾನಸಿಕ ಟ್ರ್ಯಾಪಲ್ಲಿ ಸಿಗಾಕೊಂಡಿದ್ದೀವಿ. ಅದಕ್ಕೆ ನಾವು ಈ ವಿಡಿಯೋದಲ್ಲಿ 6 ಲೆವೆಲ್ಸ್ ಆಫ್ ಕಾನ್ಷಿಯಸ್ನೆಸ್ನ ಬಗ್ಗೆ ತಿಳ್ಕೊಳ್ತೀವಿ. ಜನರಲಿ ನಮಗೆ 4 ಲೆವೆಲ್ಸ್ ಆಫ್ ಕಾನ್ಷಿಯಸ್ನೆಸ್ ಇದೆ. ಆದರೆ ಇವಾಗ ಅದನ್ನು ಕೆಲವು ಆರ್ಟಿಕಲ್ 6 or 7 ಅಂತ ಡಿವೈಡ್ ಮಾಡಿ ಹೇಳ್ತಿದ್ದಾರೆ. ಅವುಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಆದರೆ ಅವುಗಳನ್ನ ತಿಳ್ಕೊಳ್ಳೋದ್ರಿಂದ ನಿಮಗೆ ಏನು ಯೂಸ್ ಇದೆ ಅಂದರೆ, ಮೊದಲನೇದಾಗಿ ಸೆಲ್ಫ್ ಅವೇರ್ನೆಸ್. ನಿಮ್ಮಲ್ಲಿ ಸೆಲ್ಫ್ ಅವೇರ್ನೆಸ್ ಹೆಚ್ಚಾಗುತ್ತೆ. ನೀವು ಇವಾಗ ಯಾವ ಸ್ಟೇಜಲ್ಲಿದ್ದೀರೋ ಗೊತ್ತಾದರೆ ನೀವು ತಗೊಳ್ಳೋ ನಿರ್ಣಯಗಳು, ನಿಮ್ಮ ಕೋಪ, ನಿಮ್ಮ ಭಯದ ಹಿಂದೆ ಇರೋ ನಿಜವಾದ ಕಾರಣ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನಂತರ ಬ್ರೇಕಿಂಗ್ ದ ಪ್ಯಾಟ್ರನ್. ನಾವು ಯಾವಾಗಲೂ ಒಂದೇ ವಿಧದ ಮಿಸ್ಟೇಕ್ಸ್ನ ಯಾಕೆ ಮಾಡ್ತಿದ್ದೀವಿ? ನಮ್ಮ ರಿಲೇಷನ್ಶಿಪ್ಸ್ ಯಾಕೆ ಫೇಲ್ ಆಗ್ತಿದೆ? ನಮ್ಮ ಲೈಫಲ್ಲಿರೋ ಪ್ಯಾಟ್ರನ್, ನಮ್ಮನ್ನ ಸ್ಟಾಪ್ ಮಾಡೋ ಆ ಹಿಡನ್ ವಾಲ್ಸ್ ಯಾವುದು? ಇದ್ರ ಬಗ್ಗೆ ಕ್ಲಾರಿಟಿ ಬೇಕಂದರೆ ಈ ವಿಡಿಯೋ ನಿಮಗೆ ಒಂದು ರೋಡ್ ಮ್ಯಾಪ್ನ ಹಾಗೆ ಯೂಸ್ ಆಗುತ್ತೆ. ನೆಕ್ಸ್ಟ್, ಹೈಯರ್ ಪರ್ಸ್ಪೆಕ್ಟಿವ್. ಕೇವಲ ಹಣಕ್ಕೋಸ್ಕರನೋ ಸರ್ವೈವಲ್ಗೋಸ್ಕರನೋ ಓಡೋ ಸ್ಟೇಜಿಂದ ಮಾನಸಿಕ ಪ್ರಶಾಂತತೆ, ಕ್ಲಾರಿಟಿ ಇರೋ ಉನ್ನತವಾದ ಸ್ಟೇಜ್ಗೆ ನೀವು ಸೇರೋ ಹಾಗೆ ಮಾಡುತ್ತೆ. ಕ್ಲಿಯರ್ ಆಗಿ ಹೇಳಬೇಕಂದ್ರೆ ಈ ವಿಡಿಯೋ ನಿಮ್ಮ ಆಲೋಚನೆಯ ವಿಧವನ್ನು ಬದಲಾಯಿಸೋದು ಮಾತ್ರ ಅಲ್ಲ, ನಿಮ್ಮ ಜೀವನವನ್ನು ಒಂದು ಹೊಸ ದೃಷ್ಟಿಕೋನದಲ್ಲಿ ನೋಡೋ ಹಾಗೆ ಮಾಡುತ್ತೆ. ಸೊ ಟಾಪಿಕ್ಗೆ ಹೋಗೋಕ್ಕೆ ಮುಂಚೆ ಒಂದು ಚಿಕ್ಕ ಪ್ರಶ್ನೆ. ಟೋಟಲ್ ಆಗಿ 6 ಲೆವೆಲ್ಸ್ ಆಫ್ ಕಾನ್ಷಿಯಸ್ನೆಸ್ ಇದೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ ಮೇಲೆ ನೀವು ಯಾವ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ಸಲ್ಲಿ ಇದ್ದೀರಾ ಅನ್ನೋದನ್ನು ಲೆವೆಲ್ 1, ಲೆವೆಲ್ 2 or ಲೆವೆಲ್ 3 ಅಂತ ಕಮೆಂಟ್ ಮಾಡಿ. ನಿಮ್ಮ ಆನ್ಸರ್ನ ನೋಡೋಕ್ಕೆ ನಾನು ಕ್ಯೂರಿಯಸ್ ಆಗಿದ್ದೀನಿ. ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಕಮಿಂಗ್ ಬ್ಯಾಕ್ ಟು ಟಾಪಿಕ್, ತುಂಬ ಜನ ತಮ್ಮ ಜೀವನದಲ್ಲಿ ಒಂದು ವಿಧವಾದ ಕಾನ್ಷಿಯಸ್ನೆಸ್ಸಲ್ಲಿ ಬದುಕ್ತಿದ್ದಾರೆ. ಅವರು ಒಂದು ಟ್ರ್ಯಾಪಲ್ಲಿ ಸಿಗಾಕೊಂಡಿರೋ ವಿಷಯ ಸಹ ಅವ್ರಿಗೆ ಗೊತ್ತಿಲ್ಲ. ದಿನಗಳು ಕಳೀತಾ ಇದ್ದಂತೆ ಎಷ್ಟೋ ಆಲೋಚನೆಗಳು, ಎಮೋಷನ್ಸ್ ಬದಲಾಗ್ತಾನೆ ಇರುತ್ತೆ. ಎಷ್ಟೋ ಡಿಸಿಷನ್ಸ್ ತಗೊಳ್ತಿರ್ತಾರೆ. ಆದರೆ ಅವುಗಳ ಹಿಂದೆ ಯಾವುದೋ ಒಂದು ಶಕ್ತಿ ನಮ್ಮನ್ನ ಮತ್ತೆ ಹಳೆಯ ಪದ್ಧತಿಯಲ್ಲಿ ಬದುಕೋ ಹಾಗೆ ಮಾಡುತ್ತೆ. ಜನರಲ್ ಆಗಿ ನೋಡೋಕ್ಕೆ ಎಲ್ಲನೂ ನಮ್ಮದೇ ಸ್ವಂತ ನಿರ್ಣಯದ ಹಾಗೆ ಕಾಣಿಸಿರುತ್ತೆ. ಎಲ್ಲವನ್ನ ನಾವೇ ಆಲೋಚಿಸಿ ಪ್ರತಿಯೊಂದನ್ನು ನಾವೇ ಚೂಸ್ ಮಾಡ್ಕೊಂಡಿರೋ ಹಾಗೆ ಅನಿಸುತ್ತೆ. ಆದರೆ ಅದು ನಿಜ ಅಲ್ಲ. ಸುಮಾರು 97% ಜನರ ಜೀವನ ಒಂದು ಸೈಕಾಲಜಿಕಲ್ ಕೇಜಲ್ಲೇ ಆಗೋಗ್ತಿದೆ. ಮನುಷ್ಯರಾಗಿ ಹುಟ್ಟಿರೋ ನಮಗೆ ಕಾಣಿಸ್ದೇ ಇರೋ ಈ ಟ್ರ್ಯಾಪ್ ಏನು ಅಂತ ಗೊತ್ತಾ? ನಮ್ಮ ಕಾನ್ಷಿಯಸ್ನೆಸ್. ತುಂಬ ಜನರಿಗೆ ನಾವು ರೀಚ್ ಆಗೋಕ್ಕೆ ಆಗದೆ ಇರೋ ಹೈ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ ಲೆವೆಲ್ ಇದೆ ಅನ್ನೋದು ಗೊತ್ತಿಲ್ಲ. ಅಟ್ಲೀಸ್ಟ್ ಆ ರೀತಿ ಇದೆ ಅನ್ನೋದು ಸಹ ಯಾರೂ ನಮಗೆ ಹೇಳಿಲ್ಲ. ಒಂದ್ಸರಿ ಥಿಂಕ್ ಮಾಡಿ, ನೀವೊಂದು ದೊಡ್ಡ ಸ್ಪೆಕ್ಟ್ರಮ್ ಅಂದರೆ ಸ್ಪೆಸಿಫಿಕ್ ಆರ್ಡರಲ್ಲಿ ಅರೇಂಜ್ ಆಗಿರೋ ಒಂದು ವೇವ್ ಲೆಂತ್ ಅಥವಾ ಫ್ರೀಕ್ವೆನ್ಸಿ ಅದರಲ್ಲಿ ಸಿಗಾಕೊಂಡ್ರಿ ಅಂತ ನಿಮಗೆ ಇವಾಗ ಗೊತ್ತಾದರೆ, ನಿಮ್ಮ ಈಗೋಸ್, ಲೈಫ್ಗೋಸ್ಕರ ಮಾಡೋ ಹುಡುಕಾಟ ಇದ್ಯಾವುದು ಇಲ್ಲದೆ ಇರೋ ಒಂದು ಹೈಯರ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ ಇದೆ ಅಂತ ನಿಮಗೆ ಗೊತ್ತಾ? ಅಲ್ಲಿ ನಿಮ್ಮ ಲೈಫ್, ಈ ಯೂನಿವರ್ಸ್ ಕಂಪ್ಲೀಟಾಗಿ ನೀವು ನೋಡೋ ರಿಯಾಲಿಟಿನೇ ನಿಮಗೆ ಹೊಸದಾಗಿ ಅನಿಸುತ್ತೆ. ಆ ರಿಯಾಲಿಟಿನ ನೀವು ನೋಡಬೇಕು ಅಂದ್ಕೊಳ್ತಿದ್ದೀರಾ? ಹಾಗಾದರೆ ಇವಾಗ ನಿಮ್ಮ ಜೀವನವನ್ನು ಆಳ್ತಾ ಇರೋ ಆ ಲೋ ಸ್ಟೇಟಿಂದ ತುಂಬ ಕಡಿಮೆ ಜನ ಮಾತ್ರನೇ ನೋಡಿರೋ ಹಾರ್ಟ್ ಸೆಂಟರ್ಡ್, ಕಾಸ್ಮಿಕ್, ನಾನ್ ಡ್ಯುಯಲ್ ಅವೇರ್ನೆಸ್ನಂತಹ 6 ಮುಖ್ಯವಾದ ಕಾನ್ಷಿಯಸ್ನೆಸ್ ಸ್ಟೇಟ್ನ ನಾವು ಇವಾಗ ನೋಡ್ತೀವಿ. ಇದು ಕೇವಲ ಫಿಲಾಸಫಿನೋ ಇಲ್ಲ ಪೊಯೆಟ್ರಿನೋ ಅಥವಾ ಸ್ಟೋರಿನೋ ಅಲ್ಲ. ಅದೇ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಜೀವನವನ್ನು ಆಳೋದು ಆ್ಯಂಡ್ ನಿಮ್ಮ ಜೀವನದಲ್ಲಿ ಪ್ರತಿ ವಿಷಯವನ್ನು ನಿರ್ಣಯಿಸೋದು. ಅದೇ ಕಾನ್ಷಿಯಸ್ನೆಸ್. ಲೆವೆಲ್ 1, ಸರ್ವೈವಲ್ ಕಾನ್ಷಿಯಸ್ನೆಸ್. ಸುಮಾರಾಗಿ ಪ್ರತಿಯೊಬ್ಬರು ಗೊತ್ತಿಲ್ಲದೇನೆ ಈ ಸ್ಟೇಜಲ್ಲೇ ಬದುಕ್ತಿದ್ದಾರೆ. ಮಾನವನ ಆಲೋಚನೆ ಶ್ರೇಷ್ಠವಾದ ಫಿಲಾಸಫಿಯಿಂದ ಶುರು ಆಗಿಲ್ಲ. ಅದು ಕೇವಲ ಸರ್ವೈವಲ್ಗೋಸ್ಕರ ಶುರು ಆಯಿತು. ಇದು ನಮ್ಮಲ್ಲಿರೋ ಫಸ್ಟ್ ಬೇಸಿಕ್ ಲೆವೆಲ್.
ಇಲ್ಲಿ ನಮ್ಮ ಫೋಕಸ್ ಮೊತ್ತ ಹಸಿವು, ನೋವು, ದುಃಖ, ಭಯ ಮತ್ತು ಕೋರಿಕೆಗಳ ಮೇಲೇ ಇರುತ್ತೆ. ಈ ಸ್ಟೇಜಲ್ಲಿ ನಮ್ಮ ಬ್ರೈನಲ್ಲಿರೋ ಪಾರ್ಟ್ಸ್ ಅಂದರೆ ಬ್ರೈನ್ ಸ್ಟೆಮ್, ಲಿಂಬಿಕ್ ಸಿಸ್ಟಮ್ ಇವು ಮೇನ್ ರೋಲ್ನ ಪ್ಲೇ ಮಾಡುತ್ತೆ. ಚಿಕ್ಕ ಪ್ರಾಬ್ಲಮ್ ಸಹ ದೊಡ್ಡ ಡೇಂಜರ್ನ ಹಾಗೆ ಅನಿಸುತ್ತೆ. ಡೇಂಜರ್ನ ನೋಡಿದ್ರೆ ಹಾರ್ಟ್ ಬೀಟ್ ಹೆಚ್ಚಾಗುತ್ತೆ. ಹಣ, ಸ್ಟೇಟಸ್ನ ಹಿಂದೆ ಪ್ರಾಣ ಕಳ್ಕೊಳ್ಳೋ ಹಾಗೆ ಓಡೋಗುತ್ತೆ. ಇದು ತುಂಬ ಬೇಸಿಕ್ ಆ್ಯಂಡ್ ಲೋ ಸ್ಟೇಜ್ ಆಫ್ ಕಾನ್ಷಿಯಸ್ನೆಸ್. ಇವೆಲ್ಲ ಪ್ಯೂರ್ ಸರ್ವೈವಲ್ ಮೋಡ್ ಸೈನ್ಸ್. ಇವೆಲ್ಲ ತುಂಬ ಹಳೆಯ ಸಿಸ್ಟಮ್ಸ್ ಆದ್ರೂ ಇವಾಗಲೂ ಸಹ ಸೈಲೆಂಟಾಗಿ ನಮ್ಮ ಲೈಫ್ನ ಕಂಟ್ರೋಲ್ ಮಾಡುತ್ತೆ. ಲೆವೆಲ್ 2 ಎಮೋಷ್ನಲ್ ಕಾನ್ಷಿಯಸ್ನೆಸ್. ಈ ಸ್ಟೇಜಲ್ಲಿ ಬರೀ ಎಮೋಷನ್ಸ್ ನಿಮ್ಮನ್ನ ಡಾಮಿನೇಟ್ ಮಾಡುತ್ತೆ. ಈ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ಸಲ್ಲಿರೋರು ಪ್ರಪಂಚನ ಕೋಪ, ಜಲಸಿ, ಭಯ ಅನ್ನೋ ಲೆನ್ಸ್ ಹಾಕ್ಕೊಂಡು ನೋಡೋಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಡೇಂಜರ್ ಅಂದರೆ ಫಿಸಿಕಲ್ ಥ್ರೆಟ್ ಮಾತ್ರನೇ ಅಲ್ಲ, ಯಾರು ಏನು ಅಂದ್ಕೊಳ್ತಾರೋ ಅನ್ನೋ ಭಯ, ಫೇಲ್ ಆದರೆ ವ್ಯಾಲ್ಯೂ ಕಡಿಮೆ ಆಗೋಗುತ್ತೋ ಅನ್ನೋ ಇನ್ಸೆಕ್ಯೂರಿಟಿ, ಫ್ರೆಂಡ್ಸ್ ಇಲ್ಲ ಸೊಸೈಟಿ ರಿಜೆಕ್ಟ್ ಮಾಡುತ್ತೆ ಅನ್ನೋ ಟೆನ್ಷನ್, ಇವೆಲ್ಲ ಅವರ ಮೈಂಡ್ನ ಕಾನ್ಸ್ಟೆಂಟಾಗಿ ಕಂಟ್ರೋಲ್ ಮಾಡುತ್ತೆ. ಅವರ ಅಮಿಗ್ಡಲ 24/7 ಥ್ರೆಟ್ಗೋಸ್ಕರ ಸ್ಕ್ಯಾನ್ ಮಾಡ್ತಾನೆ ಇರುತ್ತೆ. ಒಂದು ಚಿಕ್ಕ ನೆಗೆಟಿವ್ ಕಮೆಂಟ್ ನೋಡಿದ್ರು ಇಲ್ಲ ಯಾರಾದರೂ ಸೀರಿಯಸ್ ಆಗಿ ನೋಡಿದ್ರು ಅವರ ಬ್ರೈನ್ ಒಂದು ದೊಡ್ಡ ಪ್ರಾಬ್ಲಮ್ ಇರೋ ಹಾಗೆ ರಿಯಾಕ್ಟ್ ಆಗುತ್ತೆ. ಅವರ ಲೈಫಲ್ಲಿ ದೊಡ್ಡದಾಗಿ ನಿಜವಾದ ಡೇಂಜರ್ಸ್ ಇಲ್ಲದೆ ಹೋದರೂ ಚಿಕ್ಕ ವಿಷಯಗಳನ್ನ ಸಹ ದೊಡ್ಡದಾಗಿ ನೋಡ್ತಾರೆ. ಆ ಎಮೋಷನ್ಸ್ನ ಜನರೇಟ್ ಮಾಡೋದ್ರಿಂದ ಅವರ ಬಾಡಿ ಎಕ್ಸಾಕ್ಟಾಗಿ ಹಾಗೆ ರಿಯಾಕ್ಟ್ ಆಗುತ್ತೆ. ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗೋದು, ಬಾಡಿ ಸ್ಟಿಫ್ ಆಗೋದು, ಥಾಟ್ಸ್ ರೈಸ್ ಆಗೋದು, ಇವ್ರಿಗೆ ಲಾಜಿಕ್ನ ಜೊತೆ ಕೆಲಸ ಇರಲ್ಲ, ಬರೀ ಎಮೋಷ್ನಲ್ ಪ್ರೋಗ್ರಾಮ್ ಮಾತ್ರನೇ ಇವರಲ್ಲಿ ರನ್ ಆಗ್ತಿರುತ್ತೆ. ಕೋಪದಲ್ಲಿ ಮಾತಾಡೋದು, ಭಯದಲ್ಲಿ ಆಪರ್ಚುನಿಟೀಸ್ನ ಕಳ್ಕೊಳ್ಳೋದು, ಜಲಸಿಯಿಂದ ಕಂಪೇರ್ ಮಾಡ್ಕೊಳ್ಳೋದು, ಎಲ್ಲರ ಅಪ್ರೂವಲ್ಗೋಸ್ಕರ ತನ್ನ ರಿಯಲ್ ಸೆಲ್ಫ್ನ ಹೈಡ್ ಮಾಡ್ಕೊಳ್ಳೋದು, ಹೀಗೆ ತುಂಬ ಜನ ಲೈಫ್ ಲಾಂಗ್ ಅಲ್ಲೇ ಸ್ಟಕ್ ಆಗೋಗ್ತಾರೆ. ಇವರು ಯಾವಾಗಲೂ ಸ್ಟ್ರೆಸ್ಫುಲ್ಲಾಗೇ ಇರ್ತಾರೆ. ಆಲ್ಸೋ ಅವರ ಸುತ್ತ ಇರೋರಿಗೂ ಅದೇ ಸ್ಟ್ರೆಸ್ನ ಪಾಸ್ ಮಾಡ್ತಾರೆ. ಅಂದರೆ ಹೊರಗೆ ಸಕ್ಸಸ್ಫುಲ್ಲಾಗಿ ಕಾಣಿಸ್ತಾರೆ, ಆದರೆ ಒಳಗೊಳಗೆ ಭಯ, ಇನ್ಸೆಕ್ಯೂರಿಟಿ, ಜಲಸಿಯಿಂದ ಪ್ರತಿದಿನ ಸ್ಟ್ರಗಲ್ ಆಗ್ತಾರೆ. ಈ ಲೆವೆಲಲ್ಲಿ ಇರೋರಿಗೆ ಜೀವನ ಅಂದರೆ ಅದು ಬರೀ ರಿಯಾಕ್ಷನ್ ಮಾತ್ರನೇ. ಲೆವೆಲ್ 3 ರೇಷನಲ್ ಆ್ಯಂಡ್ ಇಂಟೆಲೆಕ್ಚುಯಲ್ ಕಾನ್ಷಿಯಸ್ನೆಸ್. ಇಲ್ಲಿಂದ ರಿಯಲ್ ಚೇಂಜ್ ಶುರು ಆಗುತ್ತೆ. ಈ ಲೆವೆಲ್ಗೆ ರೀಚ್ ಆಗಿರೋ ಮನುಷ್ಯ ಕೇವಲ ಎಮೋಷನ್ಸ್ ಮೇಲೆ ಅಲ್ಲದೆ ಆಲೋಚನೆ ಮತ್ತು ಲಾಜಿಕ್ನ ಬೇಸ್ ಮಾಡಿ ಬದುಕೋಕೆ ಕಲ್ತ್ಕೊಳ್ತಾರೆ. ಸೈನ್ಸ್, ಟೆಕ್ನಾಲಜಿ, ಮೀಡಿಯಾ, ಇಂಜಿನಿಯರಿಂಗ್ ಸಿಸ್ಟಮ್ಸ್ ಇವೆಲ್ಲ ಸಹ ಈ ಲೆವೆಲಿಂದಾನೇ ಬಂದಿದೆ. ಇಲ್ಲಿ ಮನುಷ್ಯ ಬರೀ ಫೀಲ್ ಆಗೋದು ಮಾತ್ರ ಅಲ್ಲ, ಥಿಂಕ್ ಮಾಡೋಕ್ಕೂ ಶುರು ಮಾಡ್ತಾರೆ. ಇವರು ಪ್ರಪಂಚವನ್ನು ಅನಲೈಸ್ ಮಾಡ್ತಾರೆ, ಡೇಟಾನ ಕಲೆಕ್ಟ್ ಮಾಡ್ತಾರೆ, ಕಂಪೇರ್ ಮಾಡೋದು, ರೈಟ್, ರಾಂಗ್, ಸಕ್ಸಸ್, ಫೇಲ್ಯೂರ್, ಲಾಜಿಕ್, ಎಮೋಷನ್ ಹೀಗೆ ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿ ನೋಡ್ತಾರೆ. ಈ ಸ್ಟೇಜಲ್ಲಿ ಮೈಂಡ್ ಶೇಪ್ ಆಗುತ್ತೆ. ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು, ನಂಬಿಕೆಗಳನ್ನ ಪ್ರಶ್ನಿಸೋದು ಶುರು ಆಗುತ್ತೆ. ಯಾವುದನ್ನಾದರೂ ಬ್ಲೈಂಡಾಗಿ ಫಾಲೋ ಮಾಡೋದು ಕಡಿಮೆ ಆಗುತ್ತೆ. ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ನೀವು ಆಲ್ರೆಡಿ ಈ ಸ್ಟೇಜ್ಗೆ ಕಾಲಿಟ್ಟಿದ್ದೀರಾ ಅಂತ ಅರ್ಥ. ಯಾಕಂದರೆ ಪ್ರಶ್ನೆಗಳನ್ನ ಕೇಳೋದು, ವೈ ಅನ್ನೋ ಆಲೋಚನೆಗಳು ಬರೋದು, ಸುಮ್ಮನೆ ಏನೋ ಒಂದನ್ನು ಉತ್ತರವಾಗಿ ಹೇಳಿದಾಗ ಸ್ಯಾಟಿಸ್ಫೈ ಆಗದೆ ಇರೋದು, ಇವೆಲ್ಲ ಈ ಲೆವೆಲಲ್ಲಿ ಇರೋ ಸೈನ್ಸ್. ಆದರೆ ಇಲ್ಲೂ ಸಹ ಒಂದು ಹಿಡನ್ ಟ್ರ್ಯಾಪ್ ಇದೆ. ಇಂಟೆಲೆಕ್ಟ್ ಈಗೋ. ನನ್ನ ಲಾಜಿಕ್ ಕರೆಕ್ಟ್, ನನ್ನ ಥಿಂಕಿಂಗೇ ಕರೆಕ್ಟ್, ಫ್ಯಾಕ್ಟ್ಸ್ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಮ್ಯಾಕ್ಸಿಮಮ್ ನಂಬೋಕ್ಕೆ ಶುರು ಮಾಡ್ತೀವಿ. ಸ್ಲೋ ಆಗಿ ಎಮೋಷನ್ಸ್ನ, ಇಂಟ್ಯೂಷನ್ಸ್ನ, ಕನೆಕ್ಷನ್ಸ್ನ ಲೋ ಆಗಿ ನೋಡೋಕ್ಕೆ ಶುರು ಮಾಡ್ತೀವಿ. ಲಾಜಿಕ್ ಅನ್ನೋದು ತುಂಬ ಪವರ್ಫುಲ್ಲೇ, ಆದರೆ ಅದು ಪ್ರತಿ ಪ್ರಶ್ನೆಗೂ ಉತ್ತರ ಅಲ್ಲ. ಡೆತ್ ಅಂದರೆ ಏನು, ನಾವು ಯಾಕೆ ಬದುಕ್ತಿದ್ದೀವಿ, ಪ್ರೀತಿನ ಯಾಕೆ ಕಂಟ್ರೋಲ್ ಮಾಡಲ್ಲ, ಸುಖ ಯಾಕೆ ಪರ್ಮನೆಂಟ್ ಆಗಿ ಇರಲ್ಲ, ಇಂತಹ ಕ್ವೆಶನ್ಸ್ನ ಹತ್ರ ಇವರ ಮೈಂಡ್ ಅನಾಲಿಸಿಸ್ ಮೋಡಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಡೇಟಾ, ಫಾರ್ಮುಲಾಸ್, ಪ್ರೂಫ್ಸ್ ಇದ್ಯಾವುದೂ ಇಲ್ಲದೆ ಈ ಸ್ಟೇಜಲ್ಲಿ ತುಂಬ ಜನ ಸ್ಟಾಪ್ ಆಗಿಬಿಡ್ತಾರೆ. ಇವರು ಸ್ಮಾರ್ಟ್ ಆ್ಯಂಡ್ ಸಕ್ಸಸ್ಫುಲ್ಲಾಗಿ ಕಾಣಿಸ್ತಾರೆ, ಆದರೆ ಇವರಲ್ಲಿ ಎಮೋಷ್ನಲ್ ಡಿಸ್ಕನೆಕ್ಟ್ ಅನ್ನೋದು ಇರುತ್ತೆ. ಇವ್ರಿಗೆ ಲೈಫ್ ಅಂದರೆ ಏನು ಅನ್ನೋ ಎಕ್ಸ್ಪ್ಲನೇಷನ್ನ ಹತ್ರ ಸ್ಟಾಪ್ ಆಗಿಬಿಡ್ತಾರೆ. ಈ ಸ್ಟೇಜಲ್ಲಿ ಲೈಫ್ ಅಂದರೆ ಏನು ಅನ್ನೋದು ಕಂಪ್ಲೀಟಾಗಿ ಅರ್ಥ ಆಗಲ್ಲ. ನೆಕ್ಸ್ಟ್, ಹಾರ್ಟ್ ಸೆಂಟರ್ಡ್ ಕಾನ್ಷಿಯಸ್ನೆಸ್. ಯಾವಾಗ ಲಾಜಿಕ್ ಜೀವನದಲ್ಲಿ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡದೆ ಹೋಗುತ್ತೋ ಆವಾಗ ಅವೇರ್ನೆಸ್ ಮೈಂಡಿಂದ ಹಾರ್ಟ್ಗೆ ಶಿಫ್ಟ್ ಆಗುತ್ತೆ. ಈ ಸ್ಟೇಜ್ಗೆ ರೀಚ್ ಆಗಿರೋರು ಮೊದಲನೇ ಸರಿ ಎಂಪತಿನ ನೋಡೋಕ್ಕೆ ಶುರು ಮಾಡ್ತಾರೆ. ಎಂಪತಿ ಅಂದರೆ ನಾನು ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ, ಇನ್ನೊಬ್ಬರ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ. ಆಪೋಸಿಟ್ ಪರ್ಸನ್ನ ಜಡ್ಜ್ ಮಾಡೋದು ಸ್ಲೋ ಆಗಿ ಸ್ಟಾಪ್ ಆಗುತ್ತೆ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ.
ನಾವೆಲ್ಲರೂ ಬೇರೆ ಅಲ್ಲ ಅನ್ನೋ ಫೀಲಿಂಗ್ ಬರುತ್ತೆ. ಯಾರಾದರೂ ಏನಾದರೂ ಮಾಡಿದ್ರು ಅಂದರೆ ಅದರ ಹಿಂದೆ ಏನೋ ಕಾರಣ ಇದೆ ಅಂತ ಆಲೋಚಿಸಿ ಅವ್ರನ್ನ ಜಡ್ಜ್ ಮಾಡದೆ ಇರೋ ಸ್ಟೇಜ್ಗೆ ರೀಚ್ ಆಗ್ತಾರೆ. ಸಕ್ಸಸ್ ಅಂದರೆ ಕೇವಲ ನಾನು ಮಾತ್ರನೇ ಮುಂದೆ ಹೋಗಬೇಕು ಅನ್ನೋ ಆಲೋಚನೆ ಹೋಗಿ ನನ್ನ ಸುತ್ತ ಇರೋರು ಸಹ ಬದುಕಬೇಕು, ಚೆನ್ನಾಗಿರಬೇಕು ಅನ್ನೋ ಕ್ಲಾರಿಟಿ ಬರುತ್ತೆ. ಈ ಸ್ಟೇಜಲ್ಲಿ ಕನೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ, ಕಾಂಪಿಟೇಷನ್ ಕಡಿಮೆ ಆಗೋಗುತ್ತೆ, ಕಂಪ್ಯಾರಿಷನ್ ಕರ್ಗೋಗುತ್ತೆ. ಈ ಲೆವೆಲ್ನ ಎಕ್ಸ್ಪೀರಿಯನ್ಸ್ ಮಾಡೋವಾಗ ಒಂದು ವಿಚಿತ್ರವಾದ ಆದರೆ ಪೀಸ್ಫುಲ್ ಫೀಲಿಂಗ್ ಸಿಗುತ್ತೆ. ನೋ ಕಂಪ್ಲೇಂಟ್ಸ್, ನೋ ಟಯರ್ಡ್ನೆಸ್, ನೋ ಮೆಂಟಲ್ ಸ್ಟ್ರೆಸ್, ಆಲ್ವೇಸ್ ಲೋ ವಾಯ್ಸ್, ರಿಲ್ಯಾಕ್ಸ್ಡ್ ಮೈಂಡ್, ಸ್ಲೋ ಆಗಿ ಲೈಫ್ನ ಫೀಲ್ ಆಗೋಕ್ಕೆ ಶುರು ಮಾಡ್ತಾರೆ. ಲೆವೆಲ್ 5 ಕಾಸ್ಮಿಕ್ ಕಾನ್ಷಿಯಸ್ನೆಸ್. ಇದು ತುಂಬ ರೇರ್ ಸ್ಟೇಜ್. ಈ ಲೆವೆಲ್ನ ತುಂಬ ಕಡಿಮೆ ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಇಲ್ಲಿ ನಾನು ಅನ್ನೋ ಫೀಲಿಂಗ್ ಸ್ಲೋ ಆಗಿ ಹೋಗುತ್ತೆ. ನಾನು ವರ್ಸಸ್ ಪ್ರಪಂಚ ಅನ್ನೋ ಫೀಲಿಂಗ್ ಆಲ್ಮೋಸ್ಟ್ ಇರಲ್ಲ. ಎಲ್ಲ ಒಂದೇ, ಎಲ್ಲರೂ ಒಂದೇ ಅನ್ನೋ ಭಾವನೆ ಬರುತ್ತೆ. ನಾನು ಈ ಪ್ರಪಂಚದಲ್ಲಿದ್ದೀನಿ, ಈ ಪ್ರಪಂಚದಲ್ಲಿ ನಾನು ಒಂದು ಭಾಗ ಅನ್ನೋ ರೀತಿ ಅಲ್ಲದೆ ನಾನೇ ಪ್ರಪಂಚ ಅನ್ನೋ ಫೀಲಿಂಗ್ ಇವರಲ್ಲಿ ಶುರುವಾಗುತ್ತೆ. ಈ ಸ್ಟೇಜಲ್ಲಿ ಹೆಚ್ಚು ಪ್ರಶಾಂತತೆ ಇರುತ್ತೆ, ಕಾರಣಗಳಿರಲ್ಲ, ಏನೂ ಇರಲ್ಲ, ಜಸ್ಟ್ ಕಾಮ್ನೆಸ್. ಇವರಲ್ಲಿ ಕನೆಕ್ಷನ್ಸ್ಗೆ ಲಿಮಿಟ್ ಇರಲ್ಲ. ಇವರು ಯಾರ ಜೊತೆ ಆದರೂ, ಯಾವುದರ ಜೊತೆ ಆದರೂ, ನೇಚರ್ ಜೊತೆ ಸಹ ಒಂದು ಸೈಲೆಂಟ್ ಬಾಂಡ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಸೈನ್ಸ್ ಸಹ ಇದನ್ನು ಅಬ್ಸರ್ವ್ ಮಾಡಿದೆ. ಈ ಸ್ಟೇಜನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿರೋರ ಬ್ರೈನ್ನ ಸ್ಕ್ಯಾನ್ ಮಾಡಿದ್ರೆ ಈಗೋ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಆಲ್ಮೋಸ್ಟ್ ಸೈಲೆಂಟ್ ಆಗಿರೋದನ್ನು ನೋಟಿಸ್ ಮಾಡಿದ್ದಾರೆ. ಇವ್ರಿಗೆ ಆಲ್ಮೋಸ್ಟ್ ಟೈಮ್ ಸ್ಲೋ ಆಗಿರೋ ಹಾಗೆ ಅನಿಸುತ್ತೆ. ಪಾಸ್ಟ್ ಅಥವಾ ಫ್ಯೂಚರ್ಗಿಂತ ಪ್ರೆಸೆಂಟ್ ಮೂಮೆಂಟ್ ಮಾತ್ರನೇ ಕ್ಲಿಯರ್ ಆಗಿ ಕಾಣಿಸುತ್ತೆ. ಈ ಸ್ಟೇಜಲ್ಲಿ ಲೈಫ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಪ್ರಯತ್ನ ಸ್ಟಾಪ್ ಆಗುತ್ತೆ. ಲೈಫ್ನ ಜೊತೆ ಫ್ಲೋ ಆಗೋಕ್ಕೆ ಶುರು ಮಾಡ್ತಾರೆ. ನೀವೇನಾದರೂ ಪ್ರೆಸೆಂಟಲ್ಲಿ ಈ ಸ್ಟೇಜಲ್ಲಿದ್ದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಮರಿದೇ ಕಮೆಂಟ್ ಮಾಡಿ. ಲೆವೆಲ್ 6 ನಾನ್ ಡ್ಯೂಯಲ್ ಕಾನ್ಷಿಯಸ್ನೆಸ್. ಇದು ಲಾಸ್ಟ್ ಸ್ಟೇಜ್. ಇಲ್ಲಿ ನೋಡ್ತಿರೋರು ಆ್ಯಂಡ್ ನೋಡ್ತಿರೋ ವಿಷಯ ಎರಡು ಒಂದೇ ಅನಿಸುತ್ತೆ. ನಾನು ಅನ್ನೋ ಫೀಲಿಂಗ್ ಸಹ ಒಂದು ಆಲೋಚನೆ ಮಾತ್ರನೇ ಅಂತ ಗೊತ್ತಾಗುತ್ತೆ. ಯಾವುದು ನಿಜ ಅಲ್ಲ ಅನ್ನೋ ಕ್ಲಾರಿಟಿ ಬರುತ್ತೆ. ಈ ಸ್ಟೇಜ್ನ ಬಗ್ಗೆ ಮಾತಲ್ಲಿ ಹೇಳೋದು ತುಂಬ ಕಷ್ಟ. ಇಲ್ಲಿ ಪದಗಳಿಗೆ, ಭಾಷೆಗೆ ಅವಶ್ಯಕತೆ ಇರಲ್ಲ. ನೀನು, ನೀವು, ಹೊರಗೆ, ಒಳಗೆ, ನಾವು, ಪ್ರಪಂಚ, ಈ ಡಿಫ್ರೆನ್ಸಸ್ ಏನೂ ಇರಲ್ಲ. ಈ ಸ್ಟೇಜ್ ಅರ್ಥ ಆದಮೇಲೆ ಲೈಫಲ್ಲಿನ ಹಳೆಯ ಸ್ಟ್ರಗಲ್ಸ್, ಸರ್ವೈವಲ್ ಟೆನ್ಷನ್ಸ್, ಸ್ಟೇಟಸ್ನ ಚೇಸ್ ಮಾಡೋದು ಇವೆಲ್ಲ ವೇಸ್ಟ್ ಅನಿಸುತ್ತೆ. ಎಲ್ಗೂ ಹೋಗೋ ಅವಶ್ಯಕತೆ ಇಲ್ಲ, ಯಾವುದೂ ಇಷ್ಟ ಆಗೋ ರೀತಿ ನಡೆಯೋ ಅವಶ್ಯಕತೆ ಸಹ ಇಲ್ಲ. ಆಲ್ರೆಡಿ ಅವ್ರ ಹತ್ರ ಏನಿದೆಯೋ ಅದನ್ನು ಯೂಸ್ ಮಾಡೋದು, ಅದನ್ನು ಕೊಟ್ಟಿದ್ದಕ್ಕೆ ಕೃತಜ್ಞತೆ ಬಿಟ್ಟರೆ ಇನ್ನೊಂದು ಆಲೋಚನೆ ಅಥವಾ ಕೋರಿಕೆಗಳು ಅವ್ರಿಗೆ ಇರಲ್ಲ. ಜೀವನದಲ್ಲಿನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ಅನ್ನೋ ಆಲೋಚನೆ ಇರಲ್ಲ. ಜಸ್ಟ್ ಬದುಕಬೇಕು, ಜೀವಿಸಬೇಕು, ಪ್ರತಿ ಉಸಿರಾಟವನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಸಾಕು ಅನಿಸುತ್ತೆ. ಸೊ ಕೊನೆಯದಾಗಿ ನಿಮಗೊಂದು ವಿಷಯ ಹೇಳಬೇಕು. ಬದಲಾವಣೆ ಅನ್ನೋದು ಪರ್ಮನೆಂಟ್ ಅಲ್ಲ. ನೆನ್ಪಿಟ್ಕೊಳ್ಬೇಕಾದ ಒಂದು ಮುಖ್ಯವಾದ ವಿಷಯ ಏನಂದರೆ, ನಾವೊಂದು ಹೈಯೆಸ್ಟ್ ಸ್ಟೇಟ್ನ ರೀಚ್ ಆದಮೇಲೆ ಯಾವಾಗಲೂ ಅಲ್ಲೇ ಇದ್ಬಿಡ್ತೀವಿ ಅಂದ್ಕೊಳ್ಬೇಡಿ. ಮೆಡಿಟೇಷನಿಂದ, ಒಂದು ಡೀಪ್ ಎಕ್ಸ್ಪೀರಿಯೆನ್ಸಿಂದ ಕೆಲವು ಸರಿ ಹೈ ಲೆವೆಲ್ ಅವೇರ್ನೆಸ್ನ ನಮ್ಮಲ್ಲಿ ಎಷ್ಟೋ ಜನ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ. ಆದರೆ ನೆಕ್ಸ್ಟ್ ದಿನ ಮತ್ತೆ ಬಿಲ್ಸ್, ವರ್ಕ್, ಫ್ಯಾಮಿಲಿ ಪ್ರಾಬ್ಲಮ್ಸ್, ಆರ್ಗ್ಯುಮೆಂಟ್ಸ್, ಸ್ಟ್ರೆಸ್ ಎಲ್ಲನೂ ಶುರು ಆಗುತ್ತೆ. ಇದು ನಾರ್ಮಲ್, ಅದರಲ್ಲಿ ಯಾವ ತಪ್ಪು ಇಲ್ಲ. ತುಂಬ ಜನ ಮಾಡೋ ಮಿಸ್ಟೇಕ್ ಏನಂದರೆ, ಒಂದು ಸ್ಟ್ರಾಂಗ್ ಆದ ಎಕ್ಸ್ಪೀರಿಯೆನ್ಸ್ ಆದ ಕೂಡಲೇ ನಾನೊಬ್ಬ ಜ್ಞಾನಿ ಅಂತ ಅಂದ್ಕೊಳ್ಳೋದು ತಪ್ಪು. ಅದನ್ನು ಸ್ಪಿರಿಚುವಲ್ ಬಯಾಸ್ ಅಂತಾರೆ. ರಿಯಲ್ ಲೈಫ್ ಪ್ರಾಬ್ಲಮ್ಸ್ನ ಫೇಸ್ ಮಾಡೋದು ಸ್ಪಿರಿಚುವಲ್ ಟ್ಯಾಕ್ಸ್ನ ಜೊತೆ ಎಸ್ಕೇಪ್ ಆಗ್ತಾರೆ. ಆದರೆ ಹೈಯರ್ ಸ್ಟೇಜ್ನ ನೋಡಿದ ಮೇಲೆ ಸಹ ಮತ್ತೆ ನಾರ್ಮಲ್ ಲೈಫ್ಗೆ ಬಂದ ನಂತರ ಸಹ ಸೈಲೆಂಟಾಗಿ ಒಳಗೊಳಗೆ ಅದೇ ಅವೇರ್ನೆಸ್ನ ಮೇಂಟೈನ್ ಮಾಡ್ತಾ ನಾರ್ಮಲ್ ಜನರ ಮಧ್ಯೆ ಬದುಕೋಕ್ಕಾಗಬೇಕು. ಆ್ಯಂಡ್ ನೀವು ನೆನ್ಪಿಟ್ಕೊಳ್ಬೇಕಾದ ಇನ್ನೊಂದು ವಿಷಯ, ಕಾನ್ಷಿಯಸ್ನೆಸ್ನ ಒಂದು ಡೆಸ್ಟಿನೇಷನ್ನ ಹಾಗೆ ಯಾವಾಗಲೂ ನೋಡಬೇಡಿ. ಅದೊಂದು ಕಂಟಿನ್ಯೂಸ್ ಜರ್ನಿ. ನಾವು ಯಾವಾಗಲೂ ಒಂದೇ ಲೆವೆಲಲ್ಲಿ ಪರ್ಮನೆಂಟಾಗಿ ಇರೋಕ್ಕಾಗಲ್ಲ. ಪರಿಸ್ಥಿತಿ ಮತ್ತು ಸುತ್ತ ಇರೋ ಮನುಷ್ಯರಿಂದ ನಾವು ಬೆಳಿತೀವಿ, ಮತ್ತೆ ಕೆಳಗೆ ಬೀಳ್ತೀವಿ, ಮತ್ತೆ ನಮ್ಮನ್ನ ಹೊಸದಾಗಿ ತಿಳ್ಕೊಳ್ತೀವಿ. ನಿಜವಾದ ಪ್ರೋಗ್ರೆಸ್ ಏನು ಅಂದರೆ, ನೀವು ಎಷ್ಟು ಹೈಯರ್ ಲೆವೆಲ್ಗೆ ರೀಚ್ ಆದ್ರಿ ಅನ್ನೋದಲ್ಲ, ಕೆಳಗೆ ಬಂದ ಪ್ರತಿ ಸರಿ ನಿಮ್ಮ ಭಯ, ಎಮೋಷನ್ಸ್ನ ಎಷ್ಟು ಕಾನ್ಷಿಯಸ್ ಆಗಿ ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡ್ತಿದ್ದೀರಾ ಅನ್ನೋದು ಮುಖ್ಯ. ಹೀಗೆ ನೀವು ಮಾಡಿದ್ರೆ ಸ್ಲೋ ಆಗಿ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಲೈಫಲ್ಲಿರೋ ವಾಲ್ಸ್, ಬ್ಯಾರಿಯರ್ಸ್ ಎಲ್ಲ ಕರ್ಗೋಗುತ್ತೆ. ನಾವು ಇಲ್ಲಿ ಬಂದಿದ್ದು ಕೇವಲ ಸರ್ವೈವಲ್ಗೋಸ್ಕರ ಮಾತ್ರ ಅಲ್ಲ,
ರಿಯಾಲಿಟಿನ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ. ಈ ಜರ್ನಿಯಲ್ಲಿ ನೀವು ಒಂಟಿಯಾಗಿಲ್ಲ. ನೀವು ಹುಡುಕ್ತಿರೋ ನಿಜ ಮತ್ತು ಉತ್ತರಗಳಿಗೋಸ್ಕರ ಈ ಯೂನಿವರ್ಸ್ ಯಾವಾಗಲೂ ಓಪನ್ ಆಗೇ ಇರುತ್ತೆ. ಹಾಗೆ ನನ್ನ ಚಾನಲ್ ಕೂಡ ಯಾವಾಗಲೂ ಓಪನ್ ಆಗೇ ಇರುತ್ತೆ. ಎನಿ ಟೈಮ್ ಯಾರಾದರೂ ನಿಮಗೆ ಇರೋ ಡೌಟ್ಸ್ನ ಬಗ್ಗೆ ಜಸ್ಟ್ ಟೈಪ್ ಮಾಡಿದ್ರೆ ಸಾಕು, ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ ಮೇಲೂ ವೀಡಿಯೋಸ್ ಮಾಡಿದ್ದೀನಿ. ಅದೆಲ್ಲ ನಿಮಗೆ ತುಂಬ ಹೆಲ್ಪ್ಫುಲ್ ಇರುತ್ತೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಅವ್ರ ಲವರ್ ಯಾರಾದರೂ ಸರಿ, ನಿಮಗೆ ಗೊತ್ತಿದ್ದು ಅವರು ಎಷ್ಟನೇ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ಸಲ್ಲಿದ್ದಾರೆ ಅನ್ನೋದನ್ನು ಲೆವೆಲ್ 1 ಲೆವೆಲ್ 2 ಅಂತ ಕಮೆಂಟ್ ಮಾಡಿ. ಮ್ಯಾಕ್ಸಿಮಮ್ ಈ ವಿಡಿಯೋನ ಶೇರ್ ಮಾಡಿ. ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ಪುಷ್ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.